ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ. ಈ ದಿನ ನಾವು ಗುರುಗ್ರಹದ ದೋಷ ನಿವಾರಣೆಗಾಗಿ ಏನು ಮಾಡಬೇಕು ಅಂತ ವಿವರವಾಗಿ ತಿಳಿಯೋಣ. ಜ್ಯೋತಿಷ್ಶಾಸ್ತ್ರದಲ್ಲಿ ಬೃಹಸ್ಪತಿ ಅಥವಾ ಗುರುಗ್ರಹವನ್ನು ಜ್ಞಾನ, ಧರ್ಮ, ಶಿಕ್ಷಣ, ಸಂತಾನ ಭಾಗ್ಯ, ಐಶ್ವರ್ಯ ಮತ್ತು ಶುಭ ಫಲಗಳನ್ನು ನೀಡುವ ಗ್ರಹ ಎಂದು ಪರಿಗಣಿಸಲಾಗುತ್ತದೆ. ಹೀಗಿರುವಾಗ ನಮ್ಮಯ ಜಾತಕದಲ್ಲಿ ಏನಾದರೂ ಗುರುಗ್ರಹವು ದುರ್ಬಲವಾಗಿದ್ದರೆ ಅಥವಾ ದೋಷ ಅನ್ನೋದು ಉಂಟಾಗಿದ್ದರೆ ನಮ್ಮಯ ಜೀವನದಲ್ಲಿ ಹಲವು ಅಡಚಣೆಗಳು ಅನ್ನೋವು ಕಾಣಿಸಬಹುದು. ಉದಾಹರಣೆಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಹಣಕಾಸಿನ ಸಮಸ್ಯೆ, ವಿವಾಹ ವಿಳಂಬ, ಸಂತಾನ ಸಮಸ್ಯೆ, ಮಾನಸಿಕ ಅಶಾಂತಿ ಮುಂತಾದವುಗಳು ನಮ್ಮಯ ಜೀವನದಲ್ಲಿ ಎದುರಾಗಬಹುದು. ಈ ದೋಷಗಳನ್ನು ನಿವಾರಿಸಲು ಹಿಂದೂ ಸಂಪ್ರದಾಯದಲ್ಲಿ ಕೆಲವೊಂದು ಉಪಾಯಗಳನ್ನು ಸೂಚಿಸಲಾಗಿದೆ. ಅವು ಏನು ಅಂತ ಒಂದೊಂದಾಗಿ ತಿಳಿಯೋಣ. ಮೊದಲಿಗೆ ನಾವು ನೋಡುವುದಾದರೆ 16 ಗುರುವಾರಗಳ ಉಪವಾಸ ವ್ರತ. ಈ ವ್ರತದಲ್ಲಿ ನಾವುಗಳು ಗುರುಗ್ರಹದ ಅನುಗ್ರಹ ಪಡೆಯಲು 16 ಗುರುವಾರಗಳ ಕಾಲ ಉಪವಾಸ ಮಾಡುವುದು ಅತ್ಯಂತ ಶ್ರೇಷ್ಠ ಎಂದು ನಂಬಿಕೆ ಇದೆ. ಈ ದಿನದಂದು ಭಕ್ತನಾದವನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ನಿತ್ಯ ಕರ್ಮಗಳನ್ನು ಮುಗಿಸಿ ಶುಚಿಭೂತನಾಗಿ ಈ ದಿನ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ದೇವರ ಪೂಜೆಯನ್ನು ಮಾಡಬೇಕು. ಕೊನೆಯ ಗುರುವಾರ ಶ್ರೀ ದತ್ತಾತ್ರೇಯ ಸ್ವಾಮಿಯ ಪೂಜೆ ಮತ್ತು ಗುರು ಅಷ್ಟೋತ್ತರ ಪಠಣ ಮಾಡುವುದು ಅತ್ಯಂತ ಉತ್ತಮವಾದ ಫಲವನ್ನು ನೀಡುತ್ತದೆ ಅಂತ ಶಾಸ್ತ್ರಗಳು ಹೇಳುತ್ತವೆ. ಇನ್ನು ಮಂತ್ರ ಜಪ ಮತ್ತು ಪಾರಾಯಣ ಅದು ಹೇಗೆ ಮಾಡುವುದು ಅಂದರೆ, ಗುರುಗ್ರಹವನ್ನು ಶಾಂತಿಪಡಿಸಲು ಮಂತ್ರ ಜಪ ಅನ್ನೋದು ಅತ್ಯಂತ ಪರಿಣಾಮಕಾರಿ. ಮೊದಲಿಗೆ ನಾವು ನೋಡುವುದಾದರೆ ಗುರು ಧ್ಯಾನ ಶ್ಲೋಕವನ್ನು ಪ್ರತಿ ದಿನವೂ ಸಹ 160 ಬಾರಿ 160 ದಿನಗಳ ಕಾಲ ಪಠಿಸಬಹುದು. ಎರಡನೇದಾಗಿ ನಾವು ನೋಡುವುದಾದರೆ 16 ಗುರುವಾರಗಳ ಕಾಲ ಗುರು ಗಾಯತ್ರಿ ಮಂತ್ರವನ್ನು 160 ಬಾರಿ ಜಪಿಸಬೇಕು. ಮೂರನೇದಾಗಿ ನಾವು ನೋಡುವುದಾದರೆ ಸಮಯ ಇರುವವರು 40 ದಿನಗಳಲ್ಲಿ 16,000 ಬಾರಿ ಗುರು ಮಂತ್ರವನ್ನು ಜಪಿಸಬಹುದು. ನಾಲ್ಕನೇದಾಗಿ ನಾವು ನೋಡುವುದಾದರೆ ಸಮಯ ಅನ್ನೋದು ಕಡಿಮೆ ಇದ್ದಲ್ಲಿ ಕನಿಷ್ಠ ಪಕ್ಷ 16 ಬಾರಿ ಗುರು ಶ್ಲೋಕ ಅಥವಾ 160 ಬಾರಿ ಗುರು ಮಂತ್ರವನ್ನು ಜಪಿಸಿದರೂ ಸಹ ಶುಭ ಫಲ ಅನ್ನೋದು ದೊರೆಯುತ್ತದೆ. ಈಗ ನಾವು ದತ್ತಾತ್ರೇಯ ಸ್ವಾಮಿಯ ದೇವಾಲಯದ ಭೇಟಿ ಹೇಗೆ ಅಂತ ಒಂದೊಂದಾಗಿ ತಿಳಿಯೋಣ. ಪ್ರತಿ ಗುರುವಾರವೂ ಸಹ ಬೆಳಗ್ಗೆ 6ರಿಂದ 7ರ ನಡುವೆ ಹತ್ತಿರದ ದತ್ತಾತ್ರೇಯ ದೇವಾಲಯಕ್ಕೆ ಹೋಗಿ 160 ಪ್ರದಕ್ಷಿಣೆ ಮಾಡುವುದನ್ನು ಕೆಲವು ಪರಂಪರೆಗಳಲ್ಲಿ ವಿಶೇಷ ಪರಿಹಾರವಾಗಿ ಹೇಳಲಾಗಿದೆ. 16 ಗುರುವಾರಗಳ ಕಾಲ ಇದನ್ನು ಮಾಡಿದರೆ ಗುರುಗ್ರಹದ ದೋಷಗಳು ಅನ್ನೋವು ಕಡಿಮೆಯಾಗುತ್ತದೆ ಎಂದು ನಂಬಲಾಗುತ್ತದೆ. ಈಗ ನಾವು ದಾನ ಧರ್ಮದ ಬಗ್ಗೆ ತಿಳಿಯೋಣ. ಗುರುಗ್ರಹದ ಅನುಗ್ರಹಕ್ಕಾಗಿ ವಿಶೇಷವಾಗಿ ಗುರುಗ್ರಹ ಅನ್ನೋದು ಹಳದಿ ಬಣ್ಣಕ್ಕೆ ಸಂಬಂಧಿಸಿದೆ. ಆದ್ದರಿಂದ ಗುರುವಾರದಂದು ಈಗ ನಾನು ಹೇಳುವ ಈ ದಾನಗಳನ್ನು ಮಾಡಬಹುದು. ಮುಖ್ಯವಾಗಿ ಮೊದಲಿಗೆ ನೋಡುವುದಾದರೆ ಹಳದಿ ಬಣ್ಣದ ಬಟ್ಟೆಗಳನ್ನು ದಾನ ಮಾಡುವುದು. ಎರಡನೇದಾಗಿ ಕಡಲೆಯನ್ನು ದಾನ ಮಾಡುವುದು. ಮೂರನೇದಾಗಿ ಅರಿಶಿಣವನ್ನು ದಾನ ಮಾಡುವುದು.
ನಾಲ್ಕನೆಯದಾಗಿ ಬಡವರಿಗೆ ಅನ್ನದಾನವನ್ನು ಮಾಡುವುದು. ಈ 4 ದಾನಗಳಲ್ಲಿ ವಿಶೇಷವಾಗಿ ಕಡಲೆಯನ್ನು ಬಡವರಿಗೆ ಹಂಚುವುದು ಬಹಳ ಪುಣ್ಯಕರ. ಇನ್ನು ದೀಪಾರಾಧನೆಯನ್ನು ಹೇಗೆ ಮಾಡುವುದು ಅಂತ ಒಂದೊಂದಾಗಿ ತಿಳಿಯೋಣ. ಗುರುಗ್ರಹದ ಅನುಗ್ರಹಕ್ಕಾಗಿ ಗುರುವಾರದಂದು ನವಗ್ರಹಗಳ ಮುಂದೆ ಅಥವಾ ಗುರುಗ್ರಹದ ಮುಂದೆ 16 ಹಳದಿ ಬತ್ತಿಗಳಿಂದ ದೀಪ ಹಚ್ಚಿ ಪೂಜೆ ಮಾಡಬೇಕು. ಇದರಿಂದ ಗುರುಕೃಪೆ ಅನ್ನೋದು ಶೀಘ್ರವಾಗಿ ದೊರೆಯುತ್ತದೆ. ಈಗ ನಾವು ಗುರುಗ್ರಹದ ಅನುಗ್ರಹ ಪಡೆಯಲು ಅರಿಶಿಣದ ಪೂಜೆಯನ್ನು ಹೇಗೆ ಮಾಡುವುದು ಅಂತ ಒಂದೊಂದಾಗಿ ತಿಳಿಯೋಣ. ಅರಿಶಿಣವು ಗುರುಗ್ರಹದ ಸಂಕೇತವಾಗಿದೆ. ಈ ಅರಿಶಿಣದಿಂದ ಮಾಡಿದ ಗಣೇಶ ಮೂರ್ತಿಯನ್ನು ಪೂಜಿಸುವುದು ತುಂಬಾನೇ ಶುಭಕರ. ಸುಮಂಗಲಿ ಮಹಿಳೆಯರಿಗೆ ಅರಿಶಿಣ ನೀಡುವುದು ಮತ್ತು ಮುಖಕ್ಕೆ ಅರಿಶಿಣ ಲೇಪಿಸುವುದು ಕೂಡ ಶುಭ ಫಲ ನೀಡುತ್ತದೆ ಎಂಬ ನಂಬಿಕೆಯೂ ಸಹ ಇದೆ. ಈಗ ನಾವು ಗುರುಗ್ರಹದ ಅನುಗ್ರಹಕ್ಕಾಗಿ ರತ್ನಧಾರಣೆಯನ್ನು ಹೇಗೆ ಮಾಡಬೇಕು ಅಂತ ಒಂದೊಂದಾಗಿ ತಿಳಿಯೋಣ. ನವರತ್ನಗಳಲ್ಲಿ ಒಂದಾದ ಕನಕಪುಷ್ಯ ರಾಗ ಇದು ಗುರುಗ್ರಹದ ರತ್ನವಾಗಿದೆ. ಆದ್ದರಿಂದ ಗುರುವಿನ ಅನುಗ್ರಹ ಪಡೆಯಲು ಈ ರತ್ನವನ್ನು ಧರಿಸುವುದು ಎಲ್ಲ ರೀತಿಯಲ್ಲೂ ಕೂಡ ಶುಭ ಫಲವನ್ನು ನೀಡುತ್ತದೆ ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇದರಿಂದ ಬುದ್ಧಿ, ಆತ್ಮವಿಶ್ವಾಸ, ಐಶ್ವರ್ಯ ಮತ್ತು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದು ಆಗುತ್ತದೆ ಎಂದು ನಂಬಲಾಗಿದೆ. ಇನ್ನು ಗುರುಗಳನ್ನು ವಿಶೇಷವಾಗಿ ಆರಾಧಿಸುವ ಗುರುಪೌರ್ಣಿಮೆಯ ಮಹತ್ವವನ್ನು ತಿಳಿಯೋಣ. ಗುರುಪೌರ್ಣಿಮೆಯ ದಿನದಲ್ಲಿ ಗುರುಸ್ತೋತ್ರವನ್ನು ಕನಿಷ್ಠ 16 ಬಾರಿ ಪಠಿಸುವುದು ಅತ್ಯಂತ ಪುಣ್ಯಕರ. ಈ ದಿನ ಗುರುಗಳನ್ನು ಗೌರವಿಸುವುದು ಮತ್ತು ಅವರ ಆಶೀರ್ವಾದ ಪಡೆಯುವುದು ಮಹತ್ವದ್ದಾಗಿದೆ. ಈಗ ಗುರುಸ್ತೋತ್ರವನ್ನು ತಿಳಿಯೋಣ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸಾನ್ನಿಧ್ಯಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಮತ್ತೊಮ್ಮೆ ತಿಳಿಯೋಣ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸಾನ್ನಿಧ್ಯಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಈ ಸ್ತೋತ್ರವನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪ್ರತಿದಿನವೂ ಕೂಡ ಹೇಳುತ್ತಾ ಹೋದಂತೆಲ್ಲ ನಮ್ಮಯ ಸಕಲ ಇಷ್ಟಾರ್ಥಗಳು ಅನ್ನೋವು ಶೀಘ್ರವಾಗಿ ನೆರವೇರುವುದು. ಇನ್ನು ದೈನಂದಿನ ಜೀವನದಲ್ಲಿ ನಮ್ಮನ್ನು ಕಾಡುವಂತಹ ಸಂಕಷ್ಟಗಳ ನಿವಾರಣೆಗಾಗಿ ಗುರುಗ್ರಹದ ಅನುಗ್ರಹ ಪಡೆಯಲು ಏನು ಮಾಡಬೇಕು ಅಂತ ಸರಳವಾದ ಕೆಲವೊಂದು ಪರಿಹಾರಗಳನ್ನು ತಿಳಿಯೋಣ. ಮೊದಲಿಗೆ ವ್ಯಾಪಾರದ ವಿಷಯಕ್ಕೆ ಬಂದರೆ, ವ್ಯಾಪಾರ ಏನಾದರೂ ಕುಂಠಿತವಾಗಿದ್ದಲ್ಲಿ ತಾವುಗಳು ಹಳದಿ ಬಣ್ಣದ ಸ್ವೀಟ್ಸ್, ಚಾಕ್ಲೇಟ್ಸ್ ಅಥವಾ ಮಿಠಾಯಿಗಳನ್ನು ಚಿಕ್ಕ ಮಕ್ಕಳಿಗೆ ನೀಡುವುದರಿಂದ ನಿಮ್ಮಯ ವ್ಯಾಪಾರ ಅಭಿವೃದ್ಧಿ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ. ಈ ರೀತಿಯಾಗಿ ಪ್ರತಿ ಗುರುವಾರದಂದು ಮಾಡಿದರೆ ಉತ್ತಮವಾದಂತಹ ಫಲ ಅನ್ನೋದು ದೊರೆಯುತ್ತದೆ. ಎರಡನೆಯದಾಗಿ ನಾವು ನೋಡುವುದಾದರೆ, ವಿಪರೀತವಾದಂತಹ ಕಷ್ಟ ನಷ್ಟಗಳಿಗೆ ಗುರಿಯಾಗಿದ್ದಲ್ಲಿ ಅಥವಾ ವಿವಾಹದ ಅಪೇಕ್ಷೆ ಇದ್ದಲ್ಲಿ ತಾವುಗಳು ಪ್ರತಿ ಗುರುವಾರದಂದು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಅರಿಶಿಣದ ನೀರಿನಿಂದ ಸ್ನಾನ ಮಾಡುವುದರಿಂದ ಗುರುವಿನ ಅನುಗ್ರಹ ಅನ್ನೋದು ಶೀಘ್ರವಾಗಿ ಲಭಿಸುವುದು. ಮೂರನೆಯದಾಗಿ ನಾವು ನೋಡುವುದಾದರೆ, ಮನೆಯಲ್ಲಿ ವಿಪರೀತವಾದಂತಹ ನಕಾರಾತ್ಮಕ ಶಕ್ತಿ ಅನ್ನೋದು ಇದ್ದಲ್ಲಿ ಆವಾಗ ಹಳದಿ ಬಣ್ಣದ ಸಾಸುವೆಯನ್ನು ತಂದು ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿಟ್ಟು ಅದರ ಮೇಲೆ ಒಂದು ಮುಚ್ಚಳವನ್ನು ಇಡಿ.
ಈ ರೀತಿಯಾಗಿ 3 ತಿಂಗಳಿಗೆ ಒಮ್ಮೆ ಅದನ್ನು ಬದಲಾಯಿಸಿ. ಈ ರೀತಿ ಮಾಡುತ್ತಾ ಹೋದಂತೆಲ್ಲ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಅನ್ನುವುದು ದೂರಾಗಿ ಗುರುವಿನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಇನ್ನು ಅತ್ಯಂತ ಶಕ್ತಿಶಾಲಿಯಾದಂತಹ ಪರಿಹಾರ ಅಂದರೆ ಗುರುವಾರದಂದು ಪುಷ್ಯಮಿ ನಕ್ಷತ್ರ ಬಂದಿರುವ ದಿನದಂದು ಅರಳಿ ವೃಕ್ಷದ ಬಳಿ ಹೋಗಿ ಆ ವೃಕ್ಷಕ್ಕೆ ಪೂಜೆ ಮಾಡಿ ಅದರ ಬೇರು ತಂದು ನಿಮ್ಮ ಮನೆಯ ಸಿಂಹದ್ವಾರದ ಮೇಲೆ ಕಟ್ಟಿ ತೂಗಿ ಹಾಕುವುದರಿಂದ ನಿಮ್ಮ ಮನೆಯಲ್ಲಿನ ಸಕಲ ದರಿದ್ರಗಳು ಅನ್ನೋವು ದೂರಾಗಿ ಆ ಮನೆಗೆ ಗುರುಬಲ ಅನ್ನುವುದು ಬರುತ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮತ್ತೊಂದು ಪರಿಣಾಮಕಾರಿಯಾದಂತಹ ತಂತ್ರ ಪ್ರಯೋಗ ಅಂದರೆ ಬಂಗಾರವನ್ನು ವೃದ್ಧಿಸಲು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ಮಣ್ಣಿನ ಮಡಿಕೆಯಲ್ಲಿ ಅರಿಶಿಣವನ್ನು ಇಟ್ಟು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬಂಗಾರವನ್ನಿಟ್ಟು ಗುರುಗ್ರಹಕ್ಕೆ ಸಂಬಂಧಿಸಿದಂತೆ ನ್ಯೂಮರಾಲಜಿ ಯಂತ್ರವನ್ನು ಬರೆಯಬೇಕು. ಈ ಯಂತ್ರ ಅನ್ನೋದು ಭುಜಪತ್ರೆಯ ಮೇಲೆ ಅಥವಾ ಒಂದು ಬಿಳಿ ಹಾಳೆಯ ಮೇಲೆ ಅರಿಶಿನ ಹಾಗೂ ಗಂಗಾಜಲ ಇಲ್ಲವೇ ರೋಸ್ ವಾಟರನ್ನು ಮಿಕ್ಸ್ ಮಾಡಿ ಅರಳಿ ಮರದ ಬೇರಿಂದ ಆ ಯಂತ್ರವನ್ನು ಬರೆದು ಮಡಿಕೆಯೊಳಗೆ ಇಡಬೇಕು. ತದನಂತರ ಹಳದಿ ಸಾಸಿವೆಯನ್ನು ಆ ಯಂತ್ರದ ಮೇಲೆ ಹಾಕಿ ಪೂಜೆಯನ್ನು ಮಾಡಿ ಅದರ ಮೇಲೆ ಮುಚ್ಚಳವನ್ನು ಇಡಬೇಕು. ಈ ರೀತಿ ಈ ಮಣ್ಣಿನ ಪಾತ್ರೆಯನ್ನು ಈಶಾನ್ಯ ಮೂಲೆಯಲ್ಲಿ ಇಟ್ಟಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿ ಬಂಗಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅನ್ನೋವು ಬರುವುದಿಲ್ಲ. ಕೆಲವು ಮನೆತನಗಳಲ್ಲಿ ಯಾವಾಗಲೂ ಕೂಡ ಈ ನಿತ್ಯ ದಾರಿದ್ರ್ಯ ಅನ್ನೋದು ಕಾಡುತ್ತಿರುವಾಗ ಬಂಗಾರವನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕ್ನಲ್ಲಿಡೋದು ಇಲ್ಲವೇ ಸೇಟ್ಗಳ ಹತ್ರ ಇಡೋದು ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಅಂತಹ ಸಮಸ್ಯೆಗಳು ಅನ್ನೋವು ಕಡಿಮೆಯಾಗುತ್ತಾ ಹೋಗುತ್ತದೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.